ಬಡವರ ಅನಭಾಗ್ಯದ ಅಕ್ಕಿ ರಾಗಿ ಕನ್ನ ಹಾಕಲಾಗ್ತಾ ಇದೆ. ಅಕ್ರಮವಾಗಿ ರೈಸ್ ಮಿಲ್ ಮೇಲೆ ಲೋಕಾಯುಕ್ತರು ದಾಳಿಯನ್ನು ಮಾಡಿದ್ದಾರೆ. ಅಂತಂದ್ರೆ ಅಕ್ರಮವಾಗಿ ಏನು ಈ ರಾಗಿ ಆಗಿರಬಹುದು ಅಥವಾ ಅಕ್ಕಿ ಆಗಿರಬಹುದು, ಇದನ್ನ ಅಕ್ರಮವಾಗಿ ಯೂಸ್ ಮಾಡ್ತಾ ಇದ್ರು. ಅಂತಹ ರೈಸ್ ಮಿಲ್ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಬಡವರ ಅನ್ನಭಾಗ್ಯದ ಅಕ್ಕಿ ರಾಗಿಗೆ ಕನ್ನ ಹಾಕ್ತಾ ಇದೆ. ಅಕ್ರಮ ರೈಸ್ ಮಿಲ್ ಮೇಲೆ ಲೋಕಾಯುಕ್ತರ ದಾಳಿ. ಬಡವರಿಗೆ ತಲುಪಬೇಕಿದ್ದ ಆಹಾರ ಧಾನ್ಯಗಳ ಕಾಳಸಂತೆಗೆ ಸೇರ್ತಾ ಇದೆ. ಮಾದನಾಯಕನಹಳ್ಳಿ ಗೋದಾಮಿನಲ್ಲಿ ಅಕ್ರಮ ಬಯಲಾಗಿದೆ. 365 ಚೀಲ ಅಕ್ಕಿ ರಾಗಿ ಜಪ್ತಿ ಮಾಡಿದ ಲೋಕಾ ಪೊಲೀಸರು. 3500 ಕೆಜಿ ಸರ್ಕಾರಿ ಅಕ್ಕಿ ಅಕ್ರಮ ಸಂಗ್ರಹ ಪತ್ತೆಯಾಗಿದೆ. ಟಾಟಾ ಎಸ್ ವಾಹನ ಸೇರಿ ಲಕ್ಷಾಂತರ ಮೌಲ್ಯದ ವಸ್ತು ಜಪ್ತಿ ಮಾಡಲಾಗಿದೆ. ಬಡವರಿಗೆ ಅನ್ನಭಾಗ್ಯ ಅಂತ ಏನ್ ಕೊಟ್ಟಿದ್ರು, ಆ ಅಕ್ಕಿ ರಾಗಿಗಳನ್ನ ಈಗ ಕನ್ನ ಹಾಕ್ತಾ ಇರೋದು. ಅಕ್ರಮವಾಗಿ ಏನು ಇದನ್ನೆಲ್ಲ ಕಳ್ಳ ಸಂತೆಗೆ ಕಳಿಸ್ಕೊಡ್ತಾ ಇದ್ರು. ಅಂತಹ ರೈಸ್ ಮಿಲ್ ಮೇಲೆ ಈಗ ಲೋಕಾಯುಕ್ತ ದಾಳಿಯನ್ನ ಮಾಡಿತ್ತು. ಬಡವರಿಗೆ ತಲುಪಬೇಕಿದ್ದ ಆಹಾರ ಧಾನ್ಯ ಕಾಳಸಂತೆಗೆ ಸೇರ್ತಾ ಇದೆ. ಇದು ಮಾದನಾಯಕನಹಳ್ಳಿ ಉಗ್ರಾಣದಲ್ಲಿ ಭಾರಿ ಅಕ್ರಮ ಬಯಲಾಗಿರೋದು. 365 ಚೀಲ ಅಕ್ಕಿ ರಾಗಿಗಳನ್ನ ಈಗ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಲೋಕಾ ಪೊಲೀಸರು ಬರೋಬ್ಬರಿ 3500 ಕೆಜಿ ಸರ್ಕಾರಿ ಅಕ್ಕಿಯನ್ನ ಅಕ್ರಮವಾಗಿ ಬೇರೆ ಕಡೆ ಸಂಗ್ರಹ ಮಾಡಿ ಇಡಲಾಗಿದ್ದನ್ನ ಪತ್ತೆ ಹಚ್ಚಿ ಅದನ್ನ ಈಗ ಸೀಸ್ ಮಾಡಿದ್ದಾರೆ. ಟಾಟಾ ಎಸಿ ವಾಹನ ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಸುಬ್ಬರಾಜು ವಿರುದ್ಧ ಕೇಸ್ ಹಾಕೋದಕ್ಕೂ ಅಂದ್ರೆ ಅವರ ವಿರುದ್ಧವಾಗಿ ಕೇಸನ್ನ ಹಾಕಬೇಕು ಅಂತ, ಹಾಗೆ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ BNS ಆಕ್ಟ್ ಪ್ರಕಾರ 3184 ಅಡಿಯ ಪ್ರಕರಣ ದಾಖಲನ್ನ ಮಾಡಿಕೊಂಡಿದ್ದಾರೆ. ಹಾಗೆ ಅಕ್ಕಿ ರಾಗಿ ತೂಕದ ಯಂತ್ರವನ್ನೂ ಸೇರಿ ಹಲವು ಬೆಲೆ ಬಾಳುವಂತಹ ವಸ್ತುಗಳನ್ನ, ಹಾಗೆ ಏನು ಟಾಟಾ ಎಸಿ ಇತ್ತು ಅದು ಎಲ್ಲವನ್ನೂ ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ಅಕ್ರಮವಾಗಿ 40,000 ಗೋಣಿ ಚೀಲಗಳು ಪತ್ತೆಯಾಗಿದೆ. ಇದು ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸರ್ಕಾರದಿಂದ ಬರುವಂತಹ ಅಕ್ಕಿ ರಾಗಿ ಎಲ್ಲವೂ ಕೂಡ ಜನರಿಗೆ ತಲುಪಬೇಕು, ಬಡ ಜನರಿಗೆ ಅಂತೇಳಿ ಸರ್ಕಾರದಿಂದ ಬರ್ತಾ ಇರುವಂತಹ ಅಕ್ಕಿ ರಾಗಿಗಳನ್ನು ಅಕ್ರಮವಾಗಿ ಸಂಗ್ರಹಣೆ ಮಾಡಿ ಇಟ್ಕೊಂಡು ಕನ್ನ ಆಗ್ತಾ ಇರುವಂತಹ ರೈಸ್ ಮಿಲ್ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಅಕ್ರಮವಾಗಿ ರೈಸ್ ಮಿಲ್ನಲ್ಲಿ ಮಾಡ್ತಾ ಇರುವಂತಹ ದಂಧೆಯನ್ನ ಲೋಕಾಯುಕ್ತರು ಕೆಡ್ಡ ಕಡ್ದಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಸರಿ. ಏನು ಅಂತಂದ್ರೆ ಅಕ್ರಮವಾಗಿ ರೈಸ್ ಮಿಲ್ನಲ್ಲಿ ಏನು ಒಂದು ಉಗ್ರಾಣವನ್ನು ಸ್ಥಾಪಿಸಿಕೊಂಡು ಈ ಒಂದು ಅವ್ಯವಹಾರ ಚಟುವಟಿಕೆಯಲ್ಲಿ ಭಾಗಿಯಾಗಿರುವಂತದ್ದು. ಏನು ಸುಬ್ಬರಾಜು ಮತ್ತೆ ಒಬ್ಬರು ಸರ್ಕಾರಿ ಇಲಾಖೆಯ ಅಧಿಕಾರಿ ಕೂಡ ಫುಡ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲ ಬೇರೆ ಇಲಾಖೆ ಇರ್ಬೋದು, ಈ ಒಂದು ಆಹಾರ ಸಾಮಗ್ರಿಗಳನ್ನ ಏನು ಅಕ್ಕಿ ರಾಗಿ ಮತ್ತೆ ಇತರೆ ವಸ್ತುಗಳನ್ನ ಈಗಾಗಲೇ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಈ ಒಂದು ವಶಕ್ಕೆ ಪಡೆದಿರುವಂತದ್ದು. ಏನು ಲೋಕಾಯುಕ್ತ ಅಧಿಕಾರಿಗಳನ್ನು ಇನ್ಸ್ಪೆಕ್ಟರ್ ಆದಂತ ಮಂಜುನಾಥ್ ನೇತೃತ್ವದಲ್ಲಿ ಇದು ಒಂದು ದಾಳಿ ನಡೆದು ಈ ಒಂದು ಕಾರ್ಯಾಚರಣೆ ನಡೆಸಿರುವಂತದ್ದು. ಏನು ಒಂದು ಆಹಾರ ಇಲಾಖೆಗೆ ಸಂಬಂಧಪಟ್ಟಂತ ಏನು ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಆಹಾರ ಧಾನ್ಯನ ಉಗ್ರಾಣದಲ್ಲಿ ಶೋಧ ಮಾಡಿದಾಗ ಏನು ಒಂದು ಖಚಿತ ಮಾಹಿತಿ ಮೇರೆಗೆ ಈ ಒಂದು ಕಾರ್ಯಾಚರಣೆ ನಡೆದಿರುವಂತದ್ದು. ಕೇಂದ್ರ ಸರ್ಕಾರದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಖರೀದಿ ಮಾಡಿರ್ತಕ್ಕಂಥ ಆಹಾರ ಧಾನ್ಯಗಳು ಆಗಿರುವಂತ ಇದನ್ನ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಯಮಿತವಾಗಿ ಒಂದು ಸಗಟು ಮಾರಾಟ ಮಾಡಬೇಕಾಗಿರುತ್ತದೆ. ಈ ಒಂದು ಗೋಡಾನ್ ಏನು ನ್ಯಾಯಬೆಲೆ ಅಂಗಡಿಗಳಿಗೆ ಸಲ್ತಕ್ಕಂತ ಒಂದು ಅನ್ನಭಾಗ್ಯ ಯೋಜನೆಯ ಆಹಾರ ಅಕ್ಕಿ ಮತ್ತೆ ರಾಗಿ ಆಗಿರುವಂತ ಒಂದು ದಾಸ್ತಾನ ಆಗಿರುತ್ತದೆ. ಈ ಅಂದಾಜು ಸುಮಾರು ಒಂದು 195 ಅಕ್ಕಿ ಮೂಟೆ, ಒಂದು 170 ಮೂಟೆ ರಾಗಿಯಷ್ಟು ಒಂದು ದಾಸ್ತಾನನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಅಲ್ಲದೆ ವಿವಿಧ ರಾಜ್ಯಗಳಿಂದ ಏನು ಒಂದು ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಈ ಭಾಗದ ಒಂದು ಗೋಣಿ ಚೀಲಗಳನ್ನು ಕೂಡ ಈಗಾಗಲೇ 40,000ಕ್ಕೂ ಹೆಚ್ಚು ಚೀಲಗಳನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ಒಂದು ಏನು ತೂಕ ಹಾಕುವಂತ ಒಂದು ಮಾಪನನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಇಂಚರ. ಎಸ್ ರಾಘವೇಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.